ಕಾಳಸಂತೆಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಆರೋಪದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಮಂತ್ರಿಗಳು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಈ ರೀತಿ ಏನಾದರೂ ಮಾಡದಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಪರಮೇಶ್ವರ್. ಮುಂದುವರೆದು ಪರಮೇಶ್ವರ್ ಮಾತನಾಡ್ತಾ ಹೇಳಿದ್ದಾರೆ, ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಮಾರಾಟ, ವಾಣಿಜ್ಯ ಕಮರ್ಷಿಯಲ್ ಸಿಲಿಂಡರ್ ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಇದು. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಇದೆಲ್ಲವನ್ನ. ಪ್ರತಿ ಯೂನಿಟ್ಗೂ ಕೂಡ ನಿರ್ದೇಶನ ನೀಡಿದ್ದಾರೆ ಡಿಜಿ ಅವರು. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಗೃಹ ಸಚಿವರು ಹೇಳಿರೋದು. ಅದು ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಆಗಿರಲಿ ಅಥವಾ ಮನೆ ಸಿಲಿಂಡರ್ ಆಗಿರಲಿ, ಗೃಹ ಬಳಕೆಯ ಸಿಲಿಂಡರ್ ಆಗಿರಲಿ, ನೀವು ಹೆಚ್ಚುವರಿಯಾಗಿ ಬುಕ್ ಮಾಡಿ ಆನಂತರ ಬೇರೆಯವರಿಗೆ ಮಾರಾಟ ಮಾಡೋದು ಮತ್ತೊಂದು ಇದೆಲ್ಲ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ನಮ್ಮ ಡಿಜಿ ಅವರು ಪ್ರತಿಯೊಂದು ಯೂನಿಟ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಇದನ್ನ ಗಮನಿಸಬೇಕು. ಯಾರಾದ್ರೂ ಕಾಳಸಂತೆನಲ್ಲಿ ಮಾರಾಟ ಮಾಡೋರಿದ್ರೆ ಅಥವಾ ಹೋರ್ಡಿಂಗ್ ಮಾಡೋರಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆಯನ್ನ ನಾನೇ ಖುದ್ದಾಗಿ ಕೊಟ್ಟಿದ್ದೇನೆ. ಕಮಿಷನರು ಆಗ್ಲೇ ಟೀಮ್ಗಳನ್ನ ಸೆಟಪ್ ಮಾಡಿ ಅದಕ್ಕೆ ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನ ಖಂಡಿತವಾಗಿ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಮ್ಮ ಡಿಜಿ ಅವರು ಕಾಳಸಂತೆಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಆರೋಪದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಮಂತ್ರಿಗಳು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಈ ರೀತಿ ಏನಾದರೂ ಮಾಡದಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಪರಮೇಶ್ವರ್. ಮುಂದುವರೆದು ಪರಮೇಶ್ವರ್ ಮಾತನಾಡ್ತಾ ಹೇಳಿದ್ದಾರೆ, ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಮಾರಾಟ, ವಾಣಿಜ್ಯ ಕಮರ್ಷಿಯಲ್ ಸಿಲಿಂಡರ್ ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಇದು. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಇದೆಲ್ಲವನ್ನ. ಪ್ರತಿ ಯೂನಿಟ್ಗೂ ಕೂಡ ನಿರ್ದೇಶನ ನೀಡಿದ್ದಾರೆ ಡಿಜಿ ಅವರು. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಗೃಹ ಸಚಿವರು ಹೇಳಿರೋದು. ಅದು ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಆಗಿರಲಿ ಅಥವಾ ಮನೆ ಸಿಲಿಂಡರ್ ಆಗಿರಲಿ, ಗೃಹ ಬಳಕೆಯ ಸಿಲಿಂಡರ್ ಆಗಿರಲಿ, ನೀವು ಹೆಚ್ಚುವರಿಯಾಗಿ ಬುಕ್ ಮಾಡಿ ಆನಂತರ ಬೇರೆಯವರಿಗೆ ಮಾರಾಟ ಮಾಡೋದು ಮತ್ತೊಂದು ಇದೆಲ್ಲ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ನಮ್ಮ ಡಿಜಿ ಅವರು ಪ್ರತಿಯೊಂದು ಯೂನಿಟ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಇದನ್ನ ಗಮನಿಸಬೇಕು. ಯಾರಾದ್ರೂ ಕಾಳಸಂತೆನಲ್ಲಿ ಮಾರಾಟ ಮಾಡೋರಿದ್ರೆ ಅಥವಾ ಹೋರ್ಡಿಂಗ್ ಮಾಡೋರಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆಯನ್ನ ನಾನೇ ಖುದ್ದಾಗಿ ಕೊಟ್ಟಿದ್ದೇನೆ. ಕಮಿಷನರು ಆಗ್ಲೇ ಟೀಮ್ಗಳನ್ನ ಸೆಟಪ್ ಮಾಡಿ ಅದಕ್ಕೆ ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನ ಖಂಡಿತವಾಗಿ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಮ್ಮ ಡಿಜಿ ಅವರು ಕಾಳಸಂತೆಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಆರೋಪದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಮಂತ್ರಿಗಳು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಈ ರೀತಿ ಏನಾದರೂ ಮಾಡದಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಪರಮೇಶ್ವರ್. ಮುಂದುವರೆದು ಪರಮೇಶ್ವರ್ ಮಾತನಾಡ್ತಾ ಹೇಳಿದ್ದಾರೆ, ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಮಾರಾಟ, ವಾಣಿಜ್ಯ ಕಮರ್ಷಿಯಲ್ ಸಿಲಿಂಡರ್ ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಇದು. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಇದೆಲ್ಲವನ್ನ. ಪ್ರತಿ ಯೂನಿಟ್ಗೂ ಕೂಡ ನಿರ್ದೇಶನ ನೀಡಿದ್ದಾರೆ ಡಿಜಿ ಅವರು. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಗೃಹ ಸಚಿವರು ಹೇಳಿರೋದು. ಅದು ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಆಗಿರಲಿ ಅಥವಾ ಮನೆ ಸಿಲಿಂಡರ್ ಆಗಿರಲಿ, ಗೃಹ ಬಳಕೆಯ ಸಿಲಿಂಡರ್ ಆಗಿರಲಿ, ನೀವು ಹೆಚ್ಚುವರಿಯಾಗಿ ಬುಕ್ ಮಾಡಿ ಆನಂತರ ಬೇರೆಯವರಿಗೆ ಮಾರಾಟ ಮಾಡೋದು ಮತ್ತೊಂದು ಇದೆಲ್ಲ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ನಮ್ಮ ಡಿಜಿ ಅವರು ಪ್ರತಿಯೊಂದು ಯೂನಿಟ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಇದನ್ನ ಗಮನಿಸಬೇಕು. ಯಾರಾದ್ರೂ ಕಾಳಸಂತೆನಲ್ಲಿ ಮಾರಾಟ ಮಾಡೋರಿದ್ರೆ ಅಥವಾ ಹೋರ್ಡಿಂಗ್ ಮಾಡೋರಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆಯನ್ನ ನಾನೇ ಖುದ್ದಾಗಿ ಕೊಟ್ಟಿದ್ದೇನೆ. ಕಮಿಷನರು ಆಗ್ಲೇ ಟೀಮ್ಗಳನ್ನ ಸೆಟಪ್ ಮಾಡಿ ಅದಕ್ಕೆ ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನ ಖಂಡಿತವಾಗಿ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ
ನಮ್ಮ ಡಿಜಿ ಅವರು ಕಾಳಸಂತೆಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಆರೋಪದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಮಂತ್ರಿಗಳು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಈ ರೀತಿ ಏನಾದರೂ ಮಾಡದಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಪರಮೇಶ್ವರ್. ಮುಂದುವರೆದು ಪರಮೇಶ್ವರ್ ಮಾತನಾಡ್ತಾ ಹೇಳಿದ್ದಾರೆ, ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಮಾರಾಟ, ವಾಣಿಜ್ಯ ಕಮರ್ಷಿಯಲ್ ಸಿಲಿಂಡರ್ ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಇದು. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಇದೆಲ್ಲವನ್ನ. ಪ್ರತಿ ಯೂನಿಟ್ಗೂ ಕೂಡ ನಿರ್ದೇಶನ ನೀಡಿದ್ದಾರೆ ಡಿಜಿ ಅವರು. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಗೃಹ ಸಚಿವರು ಹೇಳಿರೋದು. ಅದು ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಆಗಿರಲಿ ಅಥವಾ ಮನೆ ಸಿಲಿಂಡರ್ ಆಗಿರಲಿ, ಗೃಹ ಬಳಕೆಯ ಸಿಲಿಂಡರೇ ಆಗಿರಲಿ, ನೀವು ಹೆಚ್ಚುವರಿಯಾಗಿ ಬುಕ್ ಮಾಡಿ ಅನಂತರ ಬೇರೆಯವರಿಗೆ ಮಾರಾಟ ಮಾಡೋದು, ಮತ್ತೊಂದು ಇದೆಲ್ಲ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ನಮ್ಮ ಡಿಜಿ ಅವರು ಪ್ರತಿಯೊಂದು ಯೂನಿಟ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಇದನ್ನ ಗಮನಿಸಬೇಕು. ಯಾರಾದ್ರೂ ಕಾಳಸಂತೆನಲ್ಲಿ ಮಾರಾಟ ಮಾಡೋರಿದ್ರೆ ಅಥವಾ ಹೋರ್ಡಿಂಗ್ ಮಾಡೋರಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆಯನ್ನ ನಾನೇ ಖುದ್ದಾಗಿ ಕೊಟ್ಟಿದ್ದೇನೆ. ಕಮಿಷನರು ಆಗ್ಲೇ ಟೀಮ್ಗಳನ್ನ ಸೆಟಪ್ ಮಾಡಿ ಅದಕ್ಕೆ ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನ ಖಂಡಿತವಾಗಿ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಮ್ಮ ಡಿಜಿ ಅವರು ಕಾಳಸಂತೆಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಆರೋಪದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಮಂತ್ರಿಗಳು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಈ ರೀತಿ ಏನಾದರೂ ಮಾಡದಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಪರಮೇಶ್ವರ್. ಮುಂದುವರೆದು ಪರಮೇಶ್ವರ್ ಮಾತನಾಡ್ತಾ ಹೇಳಿದ್ದಾರೆ, ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಮಾರಾಟ, ವಾಣಿಜ್ಯ ಕಮರ್ಷಿಯಲ್ ಸಿಲಿಂಡರ್ ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಇದು. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಇದೆಲ್ಲವನ್ನ. ಪ್ರತಿ ಯೂನಿಟ್ಗೂ ಕೂಡ ನಿರ್ದೇಶನ ನೀಡಿದ್ದಾರೆ ಡಿಜಿ ಅವರು. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಗೃಹ ಸಚಿವರು ಹೇಳಿರೋದು. ಅದು ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಆಗಿರಲಿ ಅಥವಾ ಮನೆ ಸಿಲಿಂಡರ್ ಆಗಿರಲಿ, ಗೃಹ ಬಳಕೆಯ ಸಿಲಿಂಡರೇ ಆಗಿರಲಿ, ನೀವು ಹೆಚ್ಚುವರಿಯಾಗಿ ಬುಕ್ ಮಾಡಿ ಅನಂತರ ಬೇರೆಯವರಿಗೆ ಮಾರಾಟ ಮಾಡೋದು, ಮತ್ತೊಂದು ಇದೆಲ್ಲ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ನಮ್ಮ ಡಿಜಿ ಅವರು ಪ್ರತಿಯೊಂದು ಯೂನಿಟ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಇದನ್ನ ಗಮನಿಸಬೇಕು. ಯಾರಾದ್ರೂ ಕಾಳಸಂತೆನಲ್ಲಿ ಮಾರಾಟ ಮಾಡೋರಿದ್ರೆ ಅಥವಾ ಹೋರ್ಡಿಂಗ್ ಮಾಡೋರಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆಯನ್ನ ನಾನೇ ಖುದ್ದಾಗಿ ಕೊಟ್ಟಿದ್ದೇನೆ. ಕಮಿಷನರು ಆಗ್ಲೇ ಟೀಮ್ಗಳನ್ನ ಸೆಟಪ್ ಮಾಡಿ ಅದಕ್ಕೆ ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನ ಖಂಡಿತವಾಗಿ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಮ್ಮ ಡಿಜಿ ಅವರು